ಹಾಯ್ ಹಲೋ ನಮಸ್ತೆ. ಇವತ್ತಿನ ರೆಸಿಪಿ ಬಂದು ವೆಜಿಟೇಬಲ್ ಪನ್ನೀರ್ ಗ್ರೇವಿ. ಫಸ್ಟು ಧನ್ಯ, ಒಣಮೆಣಸಿನ್ಕಾಯಿ, ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 3 ಖಾರ ಮೆಣಸಿನ್ಕಾಯಿ, ಜೀರಿಗೆ ಮೆಣಸು, ಸೋಂಪು, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು ಮತ್ತು ಅನಾನಸು ಇಷ್ಟನ್ನೂ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಫಸ್ಟು ಈ ರೀತಿ ಡ್ರೈ ರೋಸ್ಟ್ ಮಾಡಿಬಿಟ್ಟು ತಣ್ಣಗಾಗಲಿ. ನೆಕ್ಸ್ಟು ಮತ್ತೆ ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಕರಿಬೇವಿನ ಸೊಪ್ಪು, 1-2 ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಫ್ರೈ ಆಗಲಿ. ಇದು ಇಷ್ಟು ಫ್ರೈ ಆದಮೇಲೆ 1-2 ಟೊಮೊಟೊ ಕಟ್ ಮಾಡಿ ಹಾಕೋಣ. ಒಂದು 4 ಗೋಡಂಬಿ ಹಾಕಬೇಕು. ಇದು ನೀಟಾಗಿ ಫ್ರೈ ಆಗಲಿ. ಇದು ತಣ್ಣಗಾಗಿದೆ, ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಇವಾಗ ಇದಿಷ್ಟು ಫ್ರೈ ಆಗಿದೆ, ಸಾಕು. ಇದು ತಣ್ಣಗಾಗಲಿ. ನೆಕ್ಸ್ಟು ಇನ್ನೊಂದು ಪಾತ್ರೆ ಇಟ್ಟು ಎಣ್ಣೆ ಮತ್ತು ತುಪ್ಪ ಹಾಕೋಣ ಸ್ವಲ್ಪ. ಇದಕ್ಕಾದ್ಮೇಲೆ ಸ್ವಲ್ಪ ಜೀರಿಗೆ, 1 ಪಲಾವ್ ಎಲೆ, ಮತ್ತು ಈರುಳ್ಳಿ, ಕ್ಯಾಪ್ಸಿಕಮ್ ಫ್ರೈ ಮಾಡೋಣ. ಇದು ಸ್ವಲ್ಪ ಫ್ರೈ ಆದಮೇಲೆ ಬೀನ್ಸು ಮತ್ತು ಕ್ಯಾರೆಟ್ ಕಟ್ ಮಾಡಿರೋದು ಸಣ್ಣ ಕಟ್ ಮಾಡ್ತಿರ್ಬೇಕು. ಇದನ್ನು ಫ್ರೈ ಮಾಡೋಣ. ಇದು ಫ್ರೈ ಆಗುವಾಗ ಪನ್ನೀರ್ ಹಾಕೋಣ. ಅದು ಫ್ರೈ ಆಗೋ ಅಷ್ಟರೊಳಗೆ ಮಸಾಲೆ ಹುರಿದಿದ್ವಲ್ಲ, ಇದು ಟೊಮೊಟೊ, ಈರುಳ್ಳಿ, ಇದನ್ನು ರುಬ್ಕೊಳ್ಳೋಣ. ಇವಾಗ ಇದು ಫ್ರೈ ಆಗಿದೆ. ಪೌಡ್ರ್ ಮಾಡಿದ್ವಲ್ಲ ಅದು ಹಾಕೋಣ. ಇದು ಸ್ವಲ್ಪ ಫ್ರೈ ಆದಮೇಲೆ ರುಬ್ಬಿದ್ವಲ್ಲ ಮಸಾಲ, ಅದನ್ನ ಹಾಕೋಣ. ಇದು ಇವಾಗ ಬೇಯಲಿ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಬೇಯಲಿ. ಈಗ ಇದು ರೆಡಿಯಾಗಿದೆ. ಲಾಸ್ಟ್ಗೆ ಸ್ವಲ್ಪ ಕಸೂರಿ ಮೆಂತ್ಯ ಹಾಕೋಣ. ವೆಜಿಟೇಬಲ್ ಪನ್ನೀರ್ ಗ್ರೇವಿ ರೆಡಿಯಾಗಿದೆ. ಒಂದ್ಸಲ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಇಷ್ಟ ಆಗುತ್ತೆ. ಸ್ಕೂಲ್ ಬಾಕ್ಸ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.